ನಮಸ್ತೆ. ಇವತ್ತು ಕನ್ನಡ ಕಂಪಲ್ಸರಿ ಎಕ್ಸಾಮ್ ಇತ್ತು. ಐ ವಿಶ್ ನೀವೆಲ್ಲರೂ ಎಕ್ಸಾಮ್ನ ಚೆನ್ನಾಗಿ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಹೇಳಿದ್ದೆ ನಿಮಗೆ 8th 9th 10th ಗ್ರಾಮರ್ ನೀವು ತರೋ ಆದರೆ ಕಂಪಲ್ಸರಿ ಕನ್ನಡನ ಈಸಿಯಾಗಿ ಕ್ರ್ಯಾಕ್ ಮಾಡಬಹುದು ಅಂತ. ಇದನ್ನೇ ನೀವು ಮತ್ತೆ ಕ್ಯಾರಿ ಫಾರ್ವರ್ಡ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಮಂತ್ ಇರೋ ಎಕ್ಸಾಮಲ್ಲಿ ಜನರಲ್ ಕನ್ನಡದಲ್ಲಿ ಕೂಡ ಪ್ರಶ್ನೆಗಳು ಇದೇ ಮಾದರಿಯಲ್ಲಿ ಇರುತ್ತೆ, ಹೆಲ್ಪ್ ಆಗುತ್ತೆ. ಇವತ್ತಿನ ಸೆಷನಲ್ಲಿ ನಾವು ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ನ ಬಗ್ಗೆ ತಿಳ್ಕೊಳ್ಳೋಣ. ಕನ್ನಡದಲ್ಲಿ ನಾವು ನುಡಿಗಟ್ಟುಗಳು ಅಂತ ಕರಿತೀವಿ ಇಡಿಯಮ್ಸ್. ಫ್ರೇಸಸ್ ಅಂತ ಅಂದರೆ ಇದಕ್ಕೆ ಪರ್ಟಿಕ್ಯುಲರ್ ಆಗಿ ವರ್ಬ್ ಇರೋದಿಲ್ಲ, ಹಾಗೆಯೇ ಪರ್ಟಿಕ್ಯುಲರ್ ಆಗಿ ಸಬ್ಜೆಕ್ಟ್ ಇರೋದಿಲ್ಲ, ಬಟ್ ಇದಕ್ಕೆ ಅದರದೇ ಆದಂಥ ಒಂದು ಸಪರೇಟ್ ಮೀನಿಂಗ್ನ ಹೊಂದಿರುತ್ತೆ. ಸೊ ಸಣ್ಣದಾಗಿ ಇಲ್ಲೊಂದು ಎಕ್ಸ್ಪ್ಲನೇಷನ್ ಇದೆ, ಇದನ್ನು ಗಮನಿಸಿ. An idiom is an expression or a way of speaking that is used in common parlance. They are amalgamation of words that conveys a separate meaning altogether. ಅದರದ್ದೇ ಆಗಿರುವಂತಹ ಒಂದು ಡಿಫ್ರೆಂಟ್ ಆಗಿರೋ ಮೀನಿಂಗ್ನ ಕೊಡುತ್ತೆ. ಕನ್ನಡದಲ್ಲಿ ಎಕ್ಸಾಂಪಲ್ ಹೇಳಬೇಕಂದ್ರೆ ಕಾಲಿಗೆ ಬುದ್ಧಿ ಹೇಳು, ಹಾಗಂತಂದರೆ ಓಡಿ ಹೋಗು. ಕಣ್ಣು ಕೆಂಪಾಗಿತ್ತು ಅಂದರೆ ಕಣ್ಣು ಕೆಂಪಾಗಿತ್ತು ಅಂತ ಅಲ್ಲ ಮೀನಿಂಗ್ ಬರೋದಿಲ್ಲ, ಅಂದರೆ ಸಿಟ್ಟಾಗಿದ್ರು ಅನ್ನೋ ಮೀನಿಂಗ್ನ ಅದು ಕೊಡುತ್ತೆ. ಐ ಹೋಪ್ ನಿಮಗೆ ನಾನು ಹೇಳಿದ್ದು ಅರ್ಥ ಆಯಿತು ಅಂತೇಳಿ ಅಂದ್ಕೊಳ್ತೀನಿ. ಹಾಗೆ ಫ್ರೇಸಸ್ ಅಂತಂದರೆ ಕಲೆಕ್ಷನ್ ಆಫ್ ವರ್ಡ್ಸ್ ದಟ್ ಸ್ಟ್ಯಾಂಡ್ಸ್ ಟುಗೆದರ್ ಆ್ಯಸ್ ಎ ಸಿಂಗಲ್ ಯೂನಿಟ್ ಇನ್ ಎ ಸೆಂಟೆನ್ಸ್. ಒಂದು ಸೆಂಟೆನ್ಸಲ್ಲಿ ಒಂದು ಸಿಂಗಲ್ ಯೂನಿಟ್ ಆಗಿರುತ್ತೆ. ಇದು ಟಿಪಿಕಲಿ ಆಸ್ ಎ ಪಾರ್ಟ್ ಆಫ್ ದ ಕ್ಲಾಸಸ್ ಆರ್ ಎ ಸೆಂಟೆನ್ಸ್. ಕ್ಲಾಸಸ್ ಆ್ಯಂಡ್ ಫ್ರೇಸಸ್ನ ಬಗ್ಗೆ ಕೂಡ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಡೀಟೇಲಾಗಿ ಹೇಳಿದಾಗ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ಫ್ರೇಸಸ್ ಡಸ್ ನಾಟ್ ಕಂಟೈನ್ ಎನಿ ಸಬ್ಜೆಕ್ಟ್ ಆ್ಯಂಡ್ ವರ್ಬ್, ಸೊ ಇಟ್ ಕ್ಯಾನ್ ನಾಟ್ ಕನ್ವೆ ಎನಿ ಥಾಟ್. ಅದು ಮೋಸ್ಟ್ ಆಫ್ ದ ಟೈಮ್ ಅದು ಪರ್ಟಿಕ್ಯುಲರಾಗಿ ಒಂದು ಥಾಟನ್ನು ಅದು ಐಡೆಂಟಿಫೈ ಅಥವಾ ಎಕ್ಸ್ಪ್ರೆಸ್ ಮಾಡೋದಿಲ್ಲ. ಟೋಟಲ್ ಆಗಿ ಇಡಿಯಮ್ ಆ್ಯಂಡ್ ಫ್ರೇಸಸ್ ಅಂತಂದರೆ ನುಡಿಗಟ್ಟುಗಳು, ಭಾಷಾ ವಿನ್ಯಾಸ, ಭಾಷಾ ವೈಶಿಷ್ಟ್ಯ ಅಂತ ಕೂಡ ಕರಿಬಹುದು. ಇನ್ನೂ ಸಿಂಪಲ್ ಆಗಿರೋ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ನೋಡಪ್ಪ ಹೇಳಿದ ತಕ್ಷಣ ಮುಖ ಅರಳೋಯ್ತು. ಇಲ್ಲಿ ಮುಖ ಅರಳು ಅಂತ ಅಂದರೆ ಸ್ಮೈಲ್, ಸಂತೋಷಪಟ್ಟರು. ಹಾಗೆಯೇ ನಾನು ಮಾಡಿದ ಕೆಲಸ ಎಲ್ಲ ನೀರಿಗೆ ಹಾಕು ಅಂತಂದರೆ ವ್ಯರ್ಥ ಮಾಡಿದೆ, ವೇಸ್ಟ್ ಮಾಡಿದೆ. ಅರ್ಥ ಆಗ್ತಿದೆಯಾ? ಸೊ ಇಲ್ಲಿ ನೀರಿಗೆ ಹಾಕು ಅನ್ನೋಂತಹ ಒಂದು ಪದಕ್ಕೆ ಅದರದೇ ಆದಂಥ ಒಂದು ಸಪ್ರೇಟ್ ಮೀನಿಂಗ್ ಇದೆ. ಕರೆಕ್ಟಾ? ಇನ್ನೂ ಹೇಳ್ಬೇಕಂತಂದರೆ ಅಡ್ಡಾರಿ ಹಿಡಿದಿದ್ದಾನೆ ನಿಮ್ಮ ಮಗ ಅಂದರೆ ತಪ್ಪು ಕೆಲಸ ಮಾಡ್ತಾ ಇದ್ದಾನೆ. ಹಿರಿಯರು ಹೇಳೋದಕ್ಕೆ ತಲೆದೂಗು ಅಂತಂದರೆ ಒಪ್ಕೋಬೇಕು. ಸೊ ಇದು ಕನ್ನಡದಲ್ಲಿರುವಂಥ ಒಂದು ಸಣ್ಣ ಪುಟ್ಟ ಎಕ್ಸಾಂಪಲ್. ಇನ್ನೂ ಈಸಿಯಾಗಿ ಹೇಳಬೇಕು ಯಂಗ್ಸ್ಟರ್ಸಿಗೆ ಅಂದರೆ ಬಿಸಿ ರಕ್ತ ಅಂತಂದರೆ ದೇ ಆರ್ ಯಂಗ್ಸ್ಟರ್ಸ್ ಅನ್ನೋದನ್ನು ಅದು ರೆಪ್ರೆಸೆಂಟ್ ಮಾಡುತ್ತೆ. ಬೆನ್ನು ತಟ್ಟಬೇಕು ಮಕ್ಕಳು ಕೆಲಸ ಮಾಡಿದ್ರೆ ಅಂದರೆ ಅವ್ರಿಗೆ ಸಬಾಷ್ ಹೇಳಬೇಕು. ನೋಡಿ, ನಾವು ಕನ್ನಡದಲ್ಲಿ ಡೇ ಟು ಡೇ ಲೈಫಲ್ಲಿ ಎಷ್ಟೊಂದು ಬಳಸ್ತೀವಲ್ವ, ಇದನ್ನು ನಾವು ಇಂಗ್ಲೀಷ್ನಲ್ಲಿ ಬಳಸಿದಾಗ ಅದ್ರ ಮೀನಿಂಗ್ ನಮಗೆ ಗೊತ್ತಿದ್ರೆ ಎಕ್ಸಾಮಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇದು ತುಂಬಾ ಇಂಪಾರ್ಟೆಂಟು. ನಿಮಗೆ ಪರೀಕ್ಷೆಯಲ್ಲಿ ಇದನ್ನು ಕೇಳ್ತಾರೆ. ಬನ್ನಿ ಫಸ್ಟ್ ಒನ್ ನೋಡೋಣ. He was going to ask her, but he got cold feet and said nothing. Cold feet ಅಂತಂದರೆ ಏನು? ಸಡನ್ಲಿ ಬಿಕಮ್ ನರ್ವಸ್, ತುಂಬ ಭಯ ಪಡೋವಂಥದ್ದು. ಇಲ್ಲಿ ಚಾಯ್ಸಸ್ ಏನಿದೆ? ಫಿಯರ್, ಫೆಲಿಸಿಟೇಟ್, ಫೀವರ್, ಡ್ರೆಂಚ್ಡ್. ಫಿಯರ್ ಅಂತಂದರೆ ಭಯ, ಫೆಲಿಸಿಟೇಟ್ ಅಂತಂದರೆ ಫೆಲಿಸಿಟೇಷನ್ ಫಂಕ್ಷನ್, ಒಬ್ಬರಿಗೆ ಸನ್ಮಾನ ಕಾರ್ಯಕ್ರಮ ಇರುತ್ತೆ, ಫೆಲಿಸಿಟೇಷನ್. ಫೀವರ್ ಅಂತಂದರೆ ಜ್ವರ. ಡ್ರೆಂಚ್ಡ್ ಅಂತಂದರೆ ನೆಂದೋಗೋದು. ನಾನು ಮಳೆಯಲ್ಲಿ ಐ ಡ್ರೆಂಚ್ಡ್ ಇನ್ ದ ರೈನ್, ಮಳೆಯಲ್ಲಿ ನಾನು ನೆಂದೆ. ಅರ್ಥ ಆಗ್ತಿಲ್ಲ, ತೊಯ್ದೋದೆ ಅನ್ನೋ ವರ್ಡು ಕನ್ನಡದಲ್ಲಿ ಕೊಡುತ್ತೆ. ಇಲ್ಲಿ ಹಿ ವಾಸ್ ಗೋಯಿಂಗ್ ಟು ಆಸ್ಕ್ ಹರ್ ಬಟ್ ಹಿ ಗಾಟ್ ಫಿಯರ್ ಆ್ಯಂಡ್ ಸೆಡ್ ನಥಿಂಗ್. ಇಲ್ಲಿ ಫಿಯರ್ ಅನ್ನೋವಂಥ ಪದ ನುಡಿಗಟ್ಟು ಪ್ರಾಪರ್ ಮೀನಿಂಗ್ನ ಕೊಡುತ್ತೆ ಕೋಲ್ಡ್ ಫೀಟಿಗೆ, ನೆನ್ಪಿಟ್ಕೊಳ್ಳಿ. ಸೆಕೆಂಡ್ ಒನ್ ನೋಡಿ. ಆಲ್ ದ ಎಫರ್ಟ್ಸ್ ಆಫ್ ದ ಪ್ರಿನ್ಸಿಪಲ್ ಈಸ್ ಟು ಬ್ರಿಂಗ್ ಹಿಮ್ ರೌಂಡ್ ಎಂಡೆಡ್ ಇನ್ ಸ್ಮೋಕ್. ಏನು ಎಂಡೆಡ್ ಇನ್ ಸ್ಮೋಕ್ ಅನ್ನೋ ಆ್ಯಕ್ಚುಲಿ ಇರೋ ಸಪ್ರೇಟ್ ಮೀನಿಂಗ್ ಅಂತಂದರೆ ಸಮಥಿಂಗ್ ಹ್ಯಾಸ್ ಕಮ್ ಟು ನಥಿಂಗ್ ಅಥವಾ ಹ್ಯಾಸ್ ನಾಟ್ ಪ್ರೊಡ್ಯೂಸ್ಡ್ ಗುಡ್ ರಿಸಲ್ಟ್ಸ್. ಅಂದರೆ ನಿಮ್ಮ ಮೇಲೆ ತುಂಬ ಎಫರ್ಟ್ ಹಾಕಿರ್ತಾರೆ ಪ್ರಿನ್ಸಿಪಲ್, ಬಟ್ ಆದರೆ ಅದು ಯಾವುದೇ ರೀತಿಯಾದಂಥ ಪ್ರಯೋಜನ ಆಗಲಿಲ್ಲ. ಒಂದೊಳ್ಳೆ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಆಲ್ ದ ಎಫರ್ಟ್ಸ್ ಆಫ್ ದ ಟೀಚರ್ ಟು ಮೇಕ್ ದ ಸ್ಟೂಡೆಂಟ್ ಲಿಸನ್ ಎಂಡೆಡ್ ಇನ್ ಸ್ಮೋಕ್. ನೀವು ಕ್ಲಾಸಲ್ಲಿ ಕೇಳಿಸ್ಕೊಳ್ಳಿ ಅಂತಲೇ ಟೀಚರ್ಸ್ ಎಫರ್ಟ್ ಹಾಕಿ ಪಾಠ ಮಾಡ್ತಾರೆ, ಆದರೆ ಅವರ ಏನು ಪರಿಶ್ರಮ ಇದೆಯಲ್ಲ ಅದು ಫೇಲ್ ಆಯಿತು. ಯಾಕಂದರೆ ಅದು ಮಕ್ಕಳು ಕೇಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿರಲ್ಲ. ಇಲ್ಲಿ ಆ ಮೀನಿಂಗ್ನ ಕೊಡುತ್ತೆ. ಸೊ ಚಾಯ್ಸಸ್ ಏನಿದೆ? ಟು ಕ್ರಿಯೇಟ್ ಸ್ಮೋಕ್, ಟು ಎಂಡ್, ಟು ಎಮಿಟ್ ಸ್ಮೋಕ್, ಟು ಫೇಲ್. ಇಲ್ಲಿ ಆನ್ಸರ್ ಟು ಫೇಲ್ ಅನ್ನೋದು ಕೊಡುತ್ತೆ. ಎಂಡೆಡ್ ಇನ್ ಸ್ಮೋಕ್ ಅಂತ ಅಂದರೆ ಫೇಲ್ ಆಯಿತು ಅನ್ನೋ ಮೀನಿಂಗ್ನ ಅದು ರೆಪ್ರೆಸೆಂಟ್ ಮಾಡುತ್ತೆ. ಥರ್ಡ್ ಒನ್. ದ ಪ್ರಾಫಿಟ್ಸ್ ಆಫ್ ಮೈ ಕಂಪನಿ ಆರ್ ಇನ್ಕ್ರೀಸಿಂಗ್ ಬೈ ಲೀಪ್ಸ್ ಆ್ಯಂಡ್ ಬೌನ್ಸ್. ಏನು ಲೀಪ್ಸ್ ಆ್ಯಂಡ್ ಬೌನ್ಸ್ ಅಂತಂದರೆ ಟು ಬಿಕಮ್ ಲಾರ್ಜರ್ ಕ್ವಿಕ್ಲಿ, ಅಂದರೆ ತುಂಬ ಫಾಸ್ಟಾಗಿ ಗ್ರೋ ಆಗ್ತದೆ, ಲಾರ್ಜ್ ಮೂಮೆಂಟ್ ಫಾರ್ವರ್ಡ್ ಅನ್ನೋ ಮೀನದು ಕೊಡುತ್ತೆ. ಸೊ ಚಾಯ್ಸಸ್ ಏನಿದೆ ಅಂತ ನೋಡಿ. ರ್ಯಾಪಿಡ್ಲಿ, ಜಂಪಿಂಗ್, ಸ್ಟೇಷನರಿ, ಸ್ಲೋಲಿ. ಸೊ ದ ಆನ್ಸರ್ ಈಸ್ ರ್ಯಾಪಿಡ್ಲಿ. ರ್ಯಾಪಿಡ್ಲಿ ಅಂತಂದರೆ ಫಾಸ್ಟ್. ಸೊ ಲೀಪ್ಸ್ ಆ್ಯಂಡ್ ಬೌನ್ಸ್ನ ಮೀನಿಂಗ್ ಏನು? ಫಾಸ್ಟಾಗಿ ಕ್ವಿಕ್ಕಾಗಿ ಆಗುವಂಥದ್ದು.
There were straws in the wind that suggested a strike was rarely. ಇಲ್ಲಿ straws in the wind ಅಂತಂದರೆ ಏನು ಮೀನಿಂಗ್ ಕೊಡುತ್ತೆ ಅಂತಂದರೆ ಸಮಥಿಂಗ್ ಬಿಲೀವ್ ಟು ಬಿ ಎ ಸೈನ್ ಆರ್ ವಾರ್ನಿಂಗ್ ಆಫ್ ಅ ಫ್ಯೂಚರ್ ಈವೆಂಟ್. ಏನೋ ಒಂದು ಫ್ಯೂಚರ್ ಒಂದು ಈವೆಂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ನಿಮಗೆ ಅನುಭವಕ್ಕೆ ಬರುವಂತಹ ಒಂದು ಫೀಲ್. ಸೊ ಚಾಯ್ಸಸ್ ಏನಿದೆ, ಎ ಲಕ್ಕಿ ಚಾಮ್, ಎ ಗೇಮ್ ದಟ್ ಕಿಡ್ಸ್ ಪ್ಲೇ, ಆ್ಯನ್ ಇಂಡಿಕೇಶನ್ ಆಫ್ ವಾಟ್ ಮೈಟ್ ಹ್ಯಾಪನ್, ಎ ಲೈಟ್ ವೇಟ್ ಆಬ್ಜೆಕ್ಟ್. ಸೊ ದ ಆನ್ಸರ್ ಈಸ್ ಸಿ. ನೆನ್ಪಿಟ್ಕೊಳ್ಳಿ, ಸ್ಟ್ರಾಸ್ ಇನ್ ದ ವಿಂಡ್ ದಟ್ ಸಜೆಸ್ಟೆಡ್ ಎ ಸ್ಟ್ರೈಕ್ ವಾಸ್ ಲೈಕ್ಲಿ. ಸ್ಟ್ರೈಕ್ ನಡೆಯಬಹುದು ಅನ್ನೋ ವಿಷಯದ ಬಗ್ಗೆ ಏನೋ ಒಂದು ಇಂಡಿಕೇಶನ್ನ ಕೊಡ್ತಾ ಇದೆ. ಸೊ ದ ಆನ್ಸರ್ ಈಸ್ ಸಿ. He worked hard to feather his nest. Feather his nest ಅಂತ ಅಂದರೆ to make yourself richer, especially by spending money on yourself that should be spent on something else. ಬೇರೇನೋ ವಿಷಯಕ್ಕೆ ಹಣವನ್ನು ನಾವು ವ್ಯರ್ಥ ಮಾಡೋ ಬದಲು ನಾನು ಬೆಳೆಸ್ಕೊಳ್ಳೋದಕ್ಕೆ, ನನಗೆ ನಾನು ಅಚೀವ್ ಮಾಡೋದಕ್ಕೆ ನಾನು ಕೊಡುವಂಥ ಎಫರ್ಟ್, ನನ್ನ ಎಫರ್ಟ್. ಹಿ ವರ್ಕ್ಡ್ ಹಾರ್ಡ್ ಟು ಡೆಕೋರೇಟ್ ಹಿಸ್ ಹೋಮ್, ಆಗೋದಿಲ್ಲ. ಬಿ ಎ ಎನ್ವಿ ಆಫ್ ಅದರ್ಸ್, ನಾಟ್ ಎಟ್ ಆಲ್. ಟ್ರ್ಯಾಪ್ ಬರ್ಡ್ಸ್. ಸೊ ಆನ್ಸರ್ ಸಿ. ಪ್ರೊವೈಡ್ ಫಾರ್ ಹಿಸ್ ಓನ್ ನೀಡ್ಸ್, ತನ್ನ ಬೆಳವಣಿಗೆಗೆ ತನ್ನ ಹಣವನ್ನು ಖರ್ಚು ಮಾಡ್ಕೊಳ್ಳೋವಂಥದ್ದು ಅಥವಾ ಅದಕ್ಕೋಸ್ಕರ ವರ್ಕ್ ಮಾಡುವಂಥದ್ದು. ಹಿ ಅಡ್ವೈಸ್ಡ್ ಹರ್ to give a wide breath to malicious people. What is the meaning of malicious? ಫಸ್ಟ್ ಅದನ್ನು ಅರ್ಥ ಮಾಡ್ಕೊಂಡ್ರೆ ಮೋಸ್ಟ್ಲಿ ನಮಗೆ ಐಡಿಯಮ್ನ ಮೀನಿಂಗ್ ಗೊತ್ತಿಲ್ಲ ಅಂತಂದ್ರೂ ಆನ್ಸರ್ ಮಾಡೋದಕ್ಕೆ ಹೆಲ್ಪ್ ಆಗ್ಬೋದಲ್ವಾ. ವಿಕೆಟ್ ಪೀಪಲ್ ಅಥವಾ ವರ್ಸ್ಟ್ ಪೀಪಲ್ ಅನ್ನೋ ಮೀನ್ ಅದು ಕೊಡುತ್ತೆ. ಸೊ ಅಡ್ವೈಸ್ ಮಾಡ್ತಾ ಇದ್ದಾರೆ ಅಂದರೆ ನಿಮ್ಗೆ ಅಲ್ಲೇ ಆನ್ಸರ್ ಗೊತ್ತಾಗಬೇಕು, ಕೆಟ್ಟ ಜನರಿಂದ ದೂರ ಇರು. ಅರ್ಥ ಆಗ್ತಿದೆಯಾ? ಸೊ ಎ ವೈಡ್ ಬ್ರೆತ್ ಮೀನಿಂಗ್ ಏನು, ಡು ನಾಟ್ ಗೋ ನಿಯರ್ ಟು ಸಂಬಡಿ, ಸಮಥಿಂಗ್, ಟು ಅವಾಯ್ಡ್ ಸಮ್ವನ್ ಹೂ ಆರ್ ಬ್ಯಾಡ್ ಅನ್ನೋ ಮೀನಿಂಗ್ ಅದು ಕೊಡುತ್ತೆ. ಚಾಯ್ಸಸ್ ಏನಿದೆ, give a larger bed to, share her seat with, to stay away from, pay more attention. So the answer is C, to stay away from. Next to Norna. Ramprasad was a chip of the old block. A chip of the old block ಏನು ಮೀನಿಂಗ್ನ ಕೊಡುತ್ತೆ ಅಂದರೆ ಎ ಪರ್ಸನ್ ಹೂ ಈಸ್ ವೆರಿ ಸಿಮಿಲರ್ ಟು ದೇರ್ ಮದರ್ ಆರ್ ಫಾದರ್ ಇನ್ ದ ವೇ ದೇ ಲುಕ್ ಆರ್ ಬಿಹೇವ್. ನಮ್ಮ ಬಿಹೇವಿಯರಲ್ಲಿ ಅಥವಾ ನಮ್ಮ ಲುಕ್ಕಲ್ಲಿ ನಮ್ಮ ತಂದೆ ತಾಯಿನ ನಾವು ಹೋಲ್ತಾ ಇದ್ದೀವಿ ಅಂತಂದಾಗ ನಾವು ಬಳಸುವಂಥ ಇಡಿಯಮ್ ಏನು, ಎ ಚಿಪ್ ಆಫ್ ದ ಓಲ್ಡ್ ಬ್ಲಾಕ್. ಸೊ ಇಲ್ಲಿ ಚಾಯ್ಸಸ್ ಏನಿದೆ ನೋಡಿ, ಆ್ಯನ್ ಎಕ್ಸ್ಪೀರಿಯನ್ಸ್ಡ್ ಓಲ್ಡ್ ಮ್ಯಾನ್ ಅಲ್ಲ, ಎ ಕಾಮನ್ ಬಾಯ್ ಆಫ್ ದ ಲೊಕ್ಯಾಲಿಟಿ ಅಲ್ಲ, ಸಮ್ಮನ್ ಸಿಮಿಲರ್ ಇನ್ ಕ್ಯಾರೆಕ್ಟರ್ ಟು ಒನ್ಸ್ ಫಾದರ್, ತಂದೆಯ ಗುಣಗಳಿಗೆ ಹೋಲಿಕೆ ಅಂತ. ಸೊ ಶ್ಯಾಮ್ ಪ್ರಸಾದ್ ವಾಸ್ ಲುಕ್ ಲೈಕ್ ಹಿಸ್ ಫಾದರ್ಸ್ ಬಿಹೇವಿಯರ್, ಹಿ ಈಸ್ ಹ್ಯಾವಿಂಗ್ ದಟ್ ಬಿಹೇವಿಯರ್. ಎ ಬೀಯಿಂಗ್ ಆಫ್ ದ ಓಲ್ಡ್ ಜನರೇಷನ್, ನೋ. ಸೊ ದ ಆನ್ಸರ್ ಈಸ್ ಸಿ. He has recovered from illness and now he is as fit as a fiddle. What is the meaning of fit as a fiddle? ಸೊ ಹಾಗಂತಂದರೆ ಎಕ್ಸಲೆಂಟ್ ಹೆಲ್ತ್, ಸ್ಟ್ರಾಂಗ್ ಆ್ಯಂಡ್ ಫುಲ್ ಆಫ್ ಎನರ್ಜಿ. ಫಾರ್ ಎಕ್ಸಾಂಪಲ್, ಐ ಫೀಲ್ ಫಿಟ್ ಆಸ್ ಫಿಡಲ್ ದಿಸ್ ಮಾರ್ನಿಂಗ್. ನಾನು ಬೆಳಗ್ಗೆ ಎದ್ದಾಗ ನಂಗೆ ತುಂಬ ಹೆಲ್ದಿ ಅಂತ ಅನ್ನಿಸ್ತು. ಸೊ ಇಲ್ಲಿ ಚಾಯ್ಸಸ್ ಏನಿದೆ, ವೆರಿ ವೀಕ್, ರಿಕವರಿಂಗ್ ಫ್ರಮ್ ಇಲ್ನೆಸ್, ಲುಕ್ಸ್ ಫಿಟ್ ಬಟ್ ನಾಟ್ ಫಿಟ್ ಆ್ಯಕ್ಚುಲಿ, ಸ್ಟ್ರಾಂಗ್ ಆ್ಯಂಡ್ ಹೆಲ್ದಿ. ಸೊ ದ ಆನ್ಸರ್ ಈಸ್ ಡಿ. ಸೊ ನೆನ್ಪಿಟ್ಕೊಳ್ಳಿ, ಫಿಟ್ ಆಸ್ ಫಿಡಲ್ ಅಂತ ಅಂದರೆ ಸ್ಟ್ರಾಂಗ್, ಹೆಲ್ದಿ ಆಗಿದ್ದೀನಿ ಅನ್ನೋ ಮೀನದು ಕೊಡತ್ತೆ. I'm really late. I know my parents will dress me down when I get home. ಇಲ್ಲಿ ಡ್ರೆಸ್ ಮಿ ಡೌನ್ ಅರ್ಥ ಮಾಡ್ಕೊಳ್ಳಿ, ಅಲ್ಲೇ ಪ್ರಶ್ನೆಯಲ್ಲೇ ಉತ್ತರ ಇರುತ್ತೆ. ಐ ಆಮ್ ರಿಯಲಿ ಲೇಟ್, ಐ ನೋ ಮೈ ಪೇರೆಂಟ್ಸ್ ವಿಲ್. ಸೊ ನಮ್ಮ ಅಪ್ಪ ಅಮ್ಮ ನನಗೆ ಬೈಬಹುದು ಅನ್ನೋ ಮೀನಿಂಗ್ ಅದು ಕೊಡುತ್ತೆ. ಸೊ ಆ್ಯಕ್ಚುಲಾಗಿ ಡ್ರೆಸ್ ಮಿ ಡೌನ್ ನೌನ್ ಫಾರ್ಮಲ್ಲಿ ಡ್ರೆಸ್ಸಿಂಗ್ ಡೌನ್ ಅಂತ ಅಂದರೆ ಎನ್ ಒಕೇಶನ್ ವೆನ್ ಸಂಬಡಿ ಸ್ಪೀಕ್ಸ್ ಆ್ಯಂಗ್ರಿಲಿ ಟು ಎ ಪರ್ಸನ್ ಬಿಕಾಸ್ ದೇ ಹ್ಯಾವ್ ಡನ್ ಸಮಥಿಂಗ್ ರಾಂಗ್. ನೀವೇನೋ ಒಂದು ತಪ್ಪು ಮಾಡಿದಾಗ ನಿಮಗೆ ಬೈಯೋ ಅಂಥದ್ದು ಆಗಿರಬಹುದು, ಬೈಯೋದು ಅನ್ನೋ ಮೀನಿಂಗ್ನ ಕೊಡುತ್ತೆ. ಸೊ ಚಾಯ್ಸಸ್ ಏನಿದೆ, wear an expensive gown, give a scolding, pretend, apply a bandage. ಇಲ್ಲಿ ಉತ್ತರ ಏನಾಗುತ್ತೆ, ಪ್ರಿಟೆಂಡ್ ಆಗೋದಿಲ್ಲ, ಗಿವ್ ಎ ಸ್ಕೋಲ್ಡ್. ಐ ಆಮ್ ರಿಯಲಿ ಲೇಟ್, ಐ ನೋ ಮೈ ಪೇರೆಂಟ್ಸ್ ವಿಲ್ ಸ್ಕೋಲ್ಡ್ ವೆನ್ ಐ ಗೆಟ್ ಹೋಮ್. ನಮ್ಮ ಮನೆಗೆ ಹೋದಾಗ ನನ್ನ ಅಪ್ಪ ಅಮ್ಮ ನನ್ನ ಬೈತಾರೆ ಬಿಕಾಸ್ ನಾನಿವತ್ತು ಲೇಟಾಗಿ ಹೋಗ್ತಾ ಇದ್ದೀನಿ ಅನ್ನೋ ಮೀನಿಂಗ್ ಅದು ಕೊಡುತ್ತೆ. ಸೊ ಡ್ರೆಸ್ ಮಿ ಡೌನ್ ಮೀನ್ ಗೆಟ್ ಎ ಸ್ಕೋಲ್ಡ್. The 10th one, apparently he has turned over a new leaf and he is not smoking anymore. Turned over a new leaf ಅಂತಂದರೆ start to act or behave in a better or more responsible way. ಇಂಪ್ರೂವ್ ಟು ಸ್ಟಾರ್ಟ್ ಬಿಹೇವಿಂಗ್ ಇನ್ ಎ ಬೆಟರ್ ವೇ. ತನ್ನಲ್ಲಿ ಒಂದು ಬದಲಾವಣೆನ ತೊಗೊಂಬರೋದು. ಈಗ ಕೆಲವೊಬ್ಬರು ತುಂಬ ಸ್ಮೋಕ್ ಮಾಡ್ತಿರ್ತಾರೆ, ಅದನ್ನು ಬಿಡೋವಂಥದ್ದಾಗಿರಬಹುದು, ಅಥವಾ ರೆಸ್ಪಾನ್ಸಿಬಿಲಿಟಿನ ತಗೊಳ್ಳೋ ಅಂಥ ಸಂದರ್ಭದಲ್ಲಿ ಸೀರಿಯಸ್ಲಿ ಟರ್ನ್ಡ್ ಓವರ್ ಎ ನ್ಯೂ ಲೀಫ್ ಅಂತಂದರೆ ಒಂದು ಜೀವನದಲ್ಲಿ ಅವನೊಂದು ಬದಲಾವಣೆಯನ್ನು ಕಂಡುಕೊಂಡಿದ್ದಾನೆ ಅನ್ನೋ ಮೀನಿಂಗ್ನ ಕೊಡುತ್ತೆ. ಚಾಯ್ಸಸ್ ಏನಿದೆ, ಚೇಂಜ್ ಒನ್ಸ್ ಬಿಹೇವಿಯರ್ ಫಾರ್ ದ ಬೆಟರ್, ರೀಡ್ ಬಿಟ್ವೀನ್ ದ ಪೇಜ್ ಆಫ್ ಎ ಬುಕ್, ಡೂ ಅ ಸಮ್ ಸಾಲ್ಟ್, ಡೂ
ಅ ನ್ಯೂ ಜಾಬ್. ಇಲ್ಲಿ ಆನ್ಸರ್ ಎ, ಚೇಂಜ್ ಒನ್ಸ್ ಬಿಹೇವಿಯರ್ ಫಾರ್ ದ ಬೆಟರ್. ತನ್ನಲ್ಲಿರುವಂತಹ ನಡವಳಿಕೆಯಲ್ಲಿ ಬಿಹೇವಿಯರ್ನ ಚೇಂಜ್ ಮಾಡ್ಕೊಳ್ಳೋದು. ಸೊ ಈ ರೀತಿಯ ಪ್ರಶ್ನೆಗಳನ್ನು ನೀವು ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ಸಲ್ಲಿ ಗಮನಿಸ್ಬೋದು. ಪರೀಕ್ಷೆಯಲ್ಲಿ ಇದು ಪಕ್ಕಾ ಇರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಹೆಚ್ಚು ಪ್ರಶ್ನೆಗಳನ್ನು ನೀವಿನ್ನೂ ಡಿಸ್ಕಷನ್ ಮಾಡ್ಕೋಬೇಕು ಅಥವಾ ಓದ್ಕೋಬೇಕು ಅಂತಂದರೆ ಈ ಒಂದು ವೆಬ್ಸೈಟ್ ಏನಿದೆ ರ್ಯಾಂಕರ್ಸ್ ಆಫ್ ಇಂಡಿಯಾ ಅಂತ, ಇದನ್ನು ಫಾಲೋ ಮಾಡಿ. ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಕೇವಲ ವಿಲೇಜ್ ಅಕೌಂಟೆಂಟ್ಗೆ ಅಂತ ಅಲ್ಲ, FDA, STA, PDO ಅಥವಾ SSL ಕಾಲ್ ಆದರೆ ಸೆಂಟ್ರಲ್ಲೂ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ಅಲ್ಲಿರುವಂಥ ಪ್ರಶ್ನೆಗಳು ನಿಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೂ ಈಸಿಯಾಗಿದೆ. ಥ್ಯಾಂಕ್ ಯು. ನೆಕ್ಸ್ಟ್